ಕ್ಯಾಬಿನೆಟ್ ರಚನೆಯ ಸರ್ಕಸ್ ನಡೀತಾ ಇದೆ ದಿಲ್ಲಿ. ಸಿದ್ದರಾಮಯ್ಯನವರು ಸಮ್ಮತಿಸುವ ಡಿ.ಕೆ. ಶಿವಕುಮಾರ್ ಅವರಿಗೆ ಕಂಫರ್ಟಬಲ್ ಆಗಿರುವ ಕ್ಯಾಬಿನೆಟ್ ಆಗಬೇಕು. ಯಾವುದೇ ನಾಯಕನಿಗೆ ಅತ್ಯುತ್ತಮ ಪರ್ಫಾರ್ಮೆನ್ಸ್ ಕೊಡಬೇಕು ಅಂದರೆ ಆತನಿಗೆ ಬೇಕಾದ ಟೀಮ್ ಇರಬೇಕು. ಇದು ರಾಜಕಾರಣಕ್ಕೂ ಸತ್ಯ, ಸಂಘಟನೆಗೂ ಸತ್ಯ, ಬಿಸ್ನೆಸ್ಸಿಗೂ ಕೂಡ ಸತ್ಯ. ಕಂಫರ್ಟಬಲ್ ಆಗಿರುವಂಥ ಟೀಮ್ ಇರಬೇಕು. ಅಂಥದ್ದೊಂದು ಟೀಮ್ ರಚಿಸುವ ಸರ್ಕಸ್ ಶುರುವಾಗಿದೆ. ಎರಡೆರಡು ಸಲ ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಗೆ ಹೋಗಿದ್ರು. ಎರಡನೆಯ ಸಲ ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಗೆ ರಾಹುಲ್ ಗಾಂಧಿ ಕೂಡ ಬಂದಿದ್ರು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಗೆ ಡಿ.ಕೆ. ಶಿವಕುಮಾರ್ ಬಂದಂತ ದೃಶ್ಯ ಇದು. ಅದೇ ಕಾರ್ನಲ್ಲಿ ಎನ್.ಎ. ಹ್ಯಾರಿಸ್ ಅವರು ಕೆಳಗಿಳಿದು ಹೋದ್ರು. ಡಾಕ್ಟರ್ ಜಿ. ಪರಮೇಶ್ವರ್ ಅದೇ ಕಾರಲ್ಲಿ. ಇದು ಫೋಟೋ. ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಸಿದ್ದರಾಮಯ್ಯನವರು ಧನ್ಯವಾದ ಅರ್ಪಿಸಿದ್ರು. ಡಿ.ಕೆ. ಶಿವಕುಮಾರ್ ಅವರು ಭೇಟಿಯಾಗಿ ಧನ್ಯವಾದ ಅರ್ಪಿಸಿದರು. ಸಿದ್ದರಾಮಯ್ಯನವರು ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದ, ಡಿ.ಕೆ. ಶಿವಕುಮಾರ್ ಅವರು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿಯೇ ಧನ್ಯವಾದ. ನೇರ ಪ್ರಸಾರದ ದೃಶ್ಯಗಳನ್ನು ಈಗ ನಮ್ಮ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಿ. ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಯಿಂದ ಡಿ.ಕೆ. ಶಿವಕುಮಾರ್ ಅವರು ಹೊರಡ್ತಾ ಇದ್ದಾರೆ. ಶಾಂತಿನಗರದ ಶಾಸಕ ಎನ್.ಎ. ಹ್ಯಾರಿಸ್ ಇದ್ದಾರೆ ಜೊತೆಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.